ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ಎಸ್ಐಆರ್ ವಿರುದ್ಧ ಅಂಗನವಾಡಿ ನೌಕರರು ಧರಣಿಯನ್ನ ನಡೆಸಿದ್ದಾರೆ. ಎಸ್ಐಆರ್ಗೆ ಅಂಗನವಾಡಿ ನೌಕರರನ್ನ ಬಿಎಲ್ಒಗಳಾಗಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್ಐಆರ್ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಒತ್ತಾಯಿಸಿ ಕಿಡಿಕಾರ್ತಾ ಇರುವಂತದ್ದು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಬೃಹತ್ ಹೋರಾಟವನ್ನ ನಡೆಸಲಾಗಿದೆ. ತಕ್ಷಣವೇ ಅಂಗನವಾಡಿ ನೌಕರರ ಬಿಎಲ್ಒ ಇಂದ ಕೈಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಇವತ್ತು ದೇಶಾದ್ಯಂತ ನಾವೊಂದು ಕಪ್ಪು ಬಟ್ಟೆಯನ್ನು ಧರಿಸಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ಕರೆಯ ಮೇರೆಗೆ ನಾವು ಮಂಡ್ಯದಲ್ಲಿ DC ಆಫೀಸ್ ಮುಂದೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸ್ಕೀಮ್ ನೌಕರರು ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು 2018ರಿಂದನೂ ಕೂಡ ಇಲ್ಲಿಯ ತನಕ ಬಿಸಿಯೂಟದವ್ರಿಗಾಗಲಿ ಅಥವಾ ಅಂಗನವಾಡಿಯವ್ರಿಗಾಗಲಿ ಯಾವುದೇ ರೀತಿಯಾದಂತಹ ಹಣ ವೇತನವನ್ನು ಹೆಚ್ಚಳ ಮಾಡದಿರ್ತಕ್ಕಂಥದ್ದು. ಈಗ ಹಿಂದೆ ಮಾಡಿದಂಥದ್ದು 2018ಕ್ಕೆ ಮುಂಚಿತವಾಗಿ 2700 ರೂಪಾಯಿ ಅಂಗನವಾಡಿಯವ್ರಿಗೆ ಮತ್ತು ಬರೀ ಕೇವಲ 600 ರೂಪಾಯಿ ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಆಗಿದ್ದಂಥದ್ದು. ಆದರೆ ಇಲ್ಲಿ ತನಕನೂ ಕೂಡ ವೇತನವನ್ನು ಯಾವುದೂ ಕೂಡ ಯಾವುದೇ ಸೌಲಭ್ಯ ಇಲ್ಲದೇ ಇವತ್ತು ಬಿಸಿಯೂಟ ನೌಕರರು ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಸಾಲದಕ್ಕೆ 44% ಅನ್ನೋದು ಏನಿವತ್ತು ರಾಜ್ಯ ವ್ಯಾಪ್ತಿ ನಾವೀಗ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ಈ ದಿನ DC ಕಚೇರಿ ಮುಂದೆ ಹೋರಾಟವನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಈ ಹೋರಾಟದಲ್ಲಿ ನಮ್ಗೆ ಏನು ಬೇಡಿಕೆಗಳು ಈಡೇರಬೇಕು ಅಂತ ಆಗಲಿಗಾಗಲೇ ನಮ್ಮ ಸಂಗಾತಿಗಳೆಲ್ಲ ತಿಳಿಸಿದ್ದಾರೆ. ಮುಖ್ಯವಾಗಿ ನಮಗೆ SIR ಇದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕೈ ಬಿಡಬೇಕು. ಯಾಕಪ್ಪ ಈ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರಾಳ ದಿನವನ್ನು ಆಚರಣೆ ಮಾಡ್ತಾ ಇರೋದು. ಭಾಳ ಮುಖ್ಯವಾಗಿ ಸ್ಕೀಮ್ ವರ್ಕರ್ಸ್ ಅಂಗನವಾಡಿ ಬಿಸಿಯೂಟ ನೌಕರರಿಗೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಚುನಾವಣಾ ಭರವಸೆಯಂತೆ ಅಂಗನವಾಡಿ ನೌಕರರಿಗೆ 15,000, ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ 10,000, ಬಿಸಿಯೂಟದಲ್ಲಿ ಕೆಲಸ ಮಾಡೋರಿಗೆ 7,000 ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಭರವಸೆ ಕೊಟ್ಟಿದ್ದರು. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದೋಗಿದೆ. ಆದರೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟಕ್ಕೆ ಸ್ಪಂದಿಸಿದಾರೆ ಬಿಟ್ಟರೆ ಪೂರ್ಣ ಪ್ರಮಾಣದ ಅವ್ರದ್ದು ಅವಧಿ ಏನು ಮುಗಿಯೋದ್ರೊಳಗಡೆ ಅವರು ಹೆಚ್ಚಳ ಮಾಡಬೇಕಾಗಿತ್ತು. ಆದರೆ ಈಗಾಗಲೇ 3.25%. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡುತ್ತಾ ಹೋಗ್ತಾರೆ. ಪ್ರಸನ್ನ, ಇಲ್ಲಿ ಮಂಡ್ಯದಲ್ಲಿ SIRಗೆ ಅಂಗನವಾಡಿ ನೌಕರರನ್ನ BLOಗಳಾಗಿ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ? ಮಂಡ್ಯದಲ್ಲಿ SIR ವಿರುದ್ಧ ಈಗ ಅಂಗನವಾಡಿ ನೌಕರರು ಸಿಡಿದೆದ್ದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. SIRಗೆ ಅಂಗನವಾಡಿ ನೌಕರರನ್ನ BLOಗಳಾಗಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಈಗ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಹಾಗೂ CITU ಸಂಘಟನೆ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಈ ಸ್ಕೀಮ್ ನೌಕರರ ಕರಾಳ ದಿನವಾಗಿ ಇದೆ ಅಂತ ಹೇಳಿ ಕೂಡ ಒಂದು ಆರೋಪವನ್ನ ಕೂಡ ಮಾಡಿ SIR ವಿರುದ್ಧ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಈಗ ಅಂಗನವಾಡಿ ಕಾರ್ಯಕರ್ತರು ಒಂದು ಬೇಡಿಕೆಯನ್ನ ಕೂಡ ಇಟ್ಟಿರುವಂತದ್ದು. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿರುವಂತದ್ದು. ಏನು ಅಂಗನವಾಡಿಯ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳವನ್ನ ಮಾಡುವ ಭರವಸೆಯನ್ನ ಸರ್ಕಾರ ಕೊಟ್ಟಿದ್ದು. ಆದ್ರೆ ಸರ್ಕಾರ ಕೊಟ್ಟ ಮಾತನ್ನ ತಪ್ಪಿದೆ. ಅಂಗನವಾಡಿ ನೌಕರರನ್ನ BLOಗಳಾಗಿ ಮಾಡಿದ್ದಾರೆ. ಹಾಗಾಗಿ ಅಂಗನವಾಡಿ ಕೆಲಸವನ್ನ ಬಿಟ್ಟು ನಾವು SIR ಕೆಲಸವನ್ನ ಮಾಡ್ಬೇಕಾದಂತ ಪರಿಸ್ಥಿತಿ ಕೂಡ ಬಂದಿದೆ. ಸಾಕಷ್ಟು ಒತ್ತಡಗಳು ಸರ್ಕಾರ ನಮ್ಮ ಮೇಲೆ ಆಗ್ತಾ ಇದೆ. ತಕ್ಷಣ ಅಂಗನವಾಡಿ ನೌಕರರನ್ನ BLO ಇಂದ ಕೈ ಬಿಡಬೇಕು. ಜೊತೆಗೆ ಬಿಸಿಯೂಟವನ್ನ ಇಸ್ಕಾನ್ಗೆ ವಹಿಸಲು ಶಾಸಕ ರಮೇಶ್ ಬಾಬು ಹೊರಡಿಸಿದ್ದೇಗೌಡ ಪತ್ರವನ್ನ ಕೂಡ ಬರೆದಿದ್ದಾರೆ. ಶಾಸಕರು ಖಾಸಗೀಕರಣ ಮಾಡಲು ಕೂಡ ಹೊರಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ತಕ್ಷಣ ಶಾಸಕರು ತಮ್ಮ ನಿರ್ಧಾರವನ್ನ ಕೈ ಬಿಡಬೇಕು. ಜೊತೆಗೆ ಅಂಗನವಾಡಿ ನೌಕರರ ರಕ್ಷಣೆಯನ್ನ ಕೂಡ ಸರ್ಕಾರ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಆಗ್ರಹವನ್ನ ಕೂಡ ಈಗ ಅಂಗನವಾಡಿ ನೌಕರರು ಮಾಡ್ತಾ ಇರುವಂತದ್ದು. ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂಗನವಾಡಿ ಬಿಸಿಯೂಟ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡಲೇಬೇಕು. CITU ಜಿಂದಾಬಾದ್.